ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಅವರ ಜೀವನಗಳನ್ನಾಗಲಿ ಆಧರಿಸಿರುವುದಿಲ್ಲ. ಅಲ್ಲ ಕಣಿ ರತ್ನಿ, ರಾತ್ರಿ ಯಾಕೆ ಆ ಪಾಟಿ ಅರಿಷ್ಕೆಂತಿದೆ? ಯೋನಾಗಿತ್ತು. ನಾನು ಈ ರಾಮೇನನ ಒಯ್ಗಿಯುತ್ತಾ ಇನ್ನೇನೋ ಅದಕ್ಕೆ ಈ ಪಾಟಿ ಅರಿಷ್ಕೆಂತಾಳೆ ಅನ್ಕೊಂಡೆ. ಅಲ್ಲ ಯೋನಾತ್ ಆ ಪಾಟಿ ಕೂತ್ಕೆಂತಿದ್ದೆ. ಅದೇ ಅದ್ಯೋನತ್ ಗೊತ್ತೆ. ನಾನು ಮನೆ ಕೆಂಡಿದ್ನೆ, ಕಿಟ್ಕಿಗೆ ಯಾರ ಓಡಾಡ್ದಂಗಾತು. ಅದು ನೋಡಿ ಭಯ ಆಗ್ಬಿಡ್ತು. ಬಿಜ್ಜಗಿ ಒಯ್ನ ಅವಿಸ್ಕೊಂಬಿಟ್ಟೆ. ಹಾವ ಎತ್ತು ಹೋಗ್ದು ಅಂತ ನಿಂತ್ಕೊಂಡಾಗ ಬಾರಿಸ್ಬಿಟ್ಟ. ಅದಕ್ಕೆ ಕೂಕ್ಕೊಂಬಿಟ್ಟೆ. ಅಕ್ಕ ಕಿಟ್ಕಿಗೆ ಯಾರ ಓಡಾಡಿದ್ ನೋಡಿ ಬೇರೆ ಭಯ ಆತ. ಈ ಒಯ್ ಬೇರೆ ಒಯ್ದ್ನೆ, ಅದಕ್ಕೂ ಭಯ ಆಗಿ ಕಿರ್ಚ್ಕೊಂಬಿಟ್ಟೆ. ಆಮೇಲೆ ಆ ವೈಗುನು ಯಾಕೆ ಇವಳು ಹಿಂಗಾಡ್ತಾವಳೆ ಅಂತೇಳಿ ತಿರ್ಗಾ ಅಯ್ಯೋ ನಿಂತ್ಕೊಂಡಾಗ ಒಯ್ದೆ ಕಣೆ ಅಂತ ಅಂತು. ಇದು ಆಕ್ಚುಲಿ ಚಿಟ್ಕೆಗೆ ಯಾರು ಬಂದಿರ್ಬೋದು. ಇವಳೆ ಒಳ್ಳೆ ದೆವ್ವಿದ್ದಂಗ ಇದ್ದಾಳೆ, ಇವಳಿಗೆ ದೆವ್ ಬತ್ತೈತಿ. ಅಯ್ಯೋ ದೇವ್ರಿ, ನೀನಿರ್ವಾರ ಕಣೆ ನೀನು. ಓ, ನಾನು ಯಾರನ್ನು ಬಕ್ರ ಮಾಡೋಣ, ಯಾರನ್ನು ಕುರಿ ಮಾಡೋಣ ಅಂತ ಅನ್ಕೊಂತಿದ್ದೆ. ಫ್ರೆಂಡ್ಸ್ ನೋಡ್ತಾ ಇರ್ರಿ, ಈಗ ಇವ್ರನ್ನ ಹೆಂಗ್ ಬಕ್ರ ಮಾಡಿ ಅಯ್ಯ ಅನ್ನಿಸ್ತೀನಿ ಅಂತ ನೋಡ್ತಾ ಇರ್ರಿ. ಆ ವಿಡಿಯೋ ನೋಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸುಮ್ಕಿರತ್ತೆ ಅತ್ತ, ಯೋನ ದೇವ್ರು ಕೊಟ್ಟಂಗಿದ್ದೀನಮ್ಮ. ಒಂದೀಟಲ್ಲೂ ಮುಂದಕ್ಕೆ ಬಂದೆ, ಉಬ್ಬಲ್ಲ ಹಾಕೇವಿ. ಅದಕ್ಕೆ ನಾನೇನು ಚೆನ್ನಾಗಿಲ್ವೇನತ್ತೆ? ನೀನಿರ್ವಾರ ನೀನು ಹೋಗ್ಲಿ ಬಿಡು ಅತ್ತೆ. ಅದ್ಯೋನ ಕಣತ್ತೆ, ನನಗೆ ದೆವ್ವ ಪವ್ವ ಅಂದ್ಬಿಟ್ರೆ ಭಯದಂಗ ಆಗ್ತೈತಮ್ಮ. ಅದ್ಯೋನ ಸಣ್ಣ ಹುಡುಗಿಗೆ ಅದ್ಯಾರೋ ಒಂದು ಅಮ್ಮ ದೆವ್ ಬಂದಿರೋದು ಆಡದ್ದ ನೋಡಿ ಹೆದರ್ಕೊಂಡ್ಬಿಟ್ಟಿದೆ. ಈಗಲೂ ಅದೇ ಪಿಕ್ಕು ನನಗೆ. ಅದಕ್ಕೆ ಕಣತ್ತೆ, ಇನ್ನೇನಿಲ್ಲ. ಅದಕ್ಕೆ ಯಾರ ಓಡಾಡ್ದಂಗತ್ತಲ್ಲ ಭಯದಂಗತ್ತಮ್ಮ. ಅದಕ್ಕೆ ಯಾವ ಇನ್ನೂ ಒಂದೇಟ್ ಬಿಟ್ಬಿಟ್ಟ. ತಿರ್ಗ ಆಮೇಲೆ ಅಯ್ಯೋ ನನಗೆ ಭಯ ಆಗ್ತೈತೆ. ಮನುಷ್ಯನ ನಮ್ಮ ಮನೆಗೆ ಮತ್ತೆ ಎದ್ದಿರಯ್ಯ ಅಂದೆ. ಎಸೆಟ್ಕೆ ಅಂತ ಎದ್ದು ಕುಂತಿದ್ದ ಒಯ್ಯ ನಾನು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೊಂದು ಈ ಸಿಟ್ಟೆ ಮುಂದ್ಕ ಇದಾವೆ ಅಂತ ಹೇಳ್ತಾಳೆ. ತೂರ ಮಣಿನೇ ಬೇಕಾಗಿಲ್ಲ, ಕಾಯಿ ತುರಿಯಕ್ಕೆ ನೀನು ಒಲ್ಲಗೆ ತುರಿಬೋದು. ಆ ಪಟ್ಟಿ ಮುಂದಕ್ಕೆ ಬಂದೇವೆ. ಹೇಳ್ತಾಳೆ. ಆ ಕಡೆ ರತ್ನಿ ಯಾರ ಬಂದ್ರು? ಯಾರ ಎಂ ಬಂತಮ್ಮ? ಏನ್ ನಿನ್ ಫ್ರೆಂಡ್ ಗಿಂಡೆ ಹತ್ತೋಡು? ಯಾರ ಎಂ ಬಂತು? ಓ, ಈ ಅಮ್ಮನ ಹೆಸರು ರತ್ನಮ್ಮ. ಈ ಅಮ್ಮಗೆ ಹೆಂಗ ದೆವ್ವ ಅಂದ್ರೆ ಭಾರಿ ಭಯ ಅಂತೆ. ನೋಡಿಗೀಗ ನಾನು ಹೆಂಗ್ ದೆವ್ವ ಬಿಡಿಸ್ತೀನಿ ಅಂತಾನ. ಫ್ರೆಂಡ್ಸ್ ನೋಡ್ತಾ ಇರ್ರಿ, ಹಂಗೆ ಖುಷಿ ಪಡ್ತಾ ಇರ್ರಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ. ಯಾರತ್ತೆ? ಯಾರು ಬಂದ್ರು? ಅಯ್ಯೋ ದೇವ್ರೆ, ಮಾ ಯಾರು ನೀನು? ಯಾಕೆ ನಮ್ಮಂತ ಬಂದಿದೀಯ? ಅತ್ತೆ, ಈ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ಯಾರ ಏನೋ ನಾನು ಇವತ್ತಲೇ ಮೊದ್ಲು ನೋಡ್ತಿರೋದು. ನಿನಗೆ ಏನೋ ಗೊತ್ತಿತ್ತೇನೋ ನೋಡು. ಯಾಕ ಅಮ್ಮ ಯಾರು ಏನೋ ಎತ್ತ ಅಂದ್ರೂ ಅರಾಸಿವ ಅಂದಂಗೆ ಸುಮ್ಮನೆ ನಿಂತೈತಪ್ಪ. ಏನು ಮಾತು ಬರೋಲ್ವೇನ? ಕಿವುಡ್ ಏನ? ಯಾರ ಏನ ಕಣತೆ, ನಂಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ಏನೇ ರತ್ನಿ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಇಷ್ಟು ಬೇಗ ನನ್ನ ಮರ್ತು ಬಿಡ್ತೀಯಾ? ಅಲ್ಲ, ನೀನ್ ಇಷ್ಟು ಬೇಗ ನನ್ನ ಮರೀತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಷ್ಟೇ ಕೊಬ್ಬು ನಿನಗೆ, ಇಷ್ಟು ಬೇಗ ನನ್ನ ಮರ್ತು ಬಿಟ್ಟಿದೀಯಲ್ಲ. ಅತ್ತೆ, ಇದೇನತ್ತೆ ಇದು? ಈ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಂದ್ರೆ ರತ್ನಿ ನಾನು ಮರ್ತಿದೆಯಲ್ಲೇ. ಹಂಗೆ ಕಣೆ ಹಿಂಗೆ ಕಣೆ ಅಂತ ಒಳ್ಳೆ ದೆವ್ವಿಡ್ತಾರ ಆಡ್ದಂಗ ಆಡ್ತೈತೆ. ಏನತ್ತೆ ಇದು? ಯಪ್ಪ, ಅದ ಅಮ್ಮ ಯಾರು ಏನು ಎತ್ತ ಅಂತ ನೀನೇ ವಿಚಾರಿಸ್ಕೇಳತ್ತೆ. ನನಗಂತ ಈ ಅಮ್ಮ ನಾವು ತರ ನೋಡಿದ್ರೆ ಭಯ ಆಗ್ತೈತಮ್ಮ. ಮೊದ್ಲೇ ನನಗೆ ದೆವ್ವ ಪವ್ವ ಅಂದ್ರೆ ಭಯ. ಅತ್ತೆ, ನಿನ್ ಕೈ ಮುಗಿತಿನ ಅಮ್ಮ ಯಾರು ಅಂತ ಕೇಳ್ಕೊಳತ್ತೆ. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ. ಏ ರತ್ನಿ, ಹೋಗಿ ನಿಮ್ಮ ಅತ್ತೆ ಹಿಂದೆ ಅಡಿಕೊಂಡ್ರೆ ನಾನು ಬಿಡ್ತೀನಿ ಅನ್ಕೊಂಡೇನೆ. ಬಾರೆ ಈಸಿಕೆ ಬಾರೆ, ನೀನು ಬರ್ದಿದ್ರೇನೆ ನಾನೇ ಬಚ್ಚಿ. ಬಾರೆ ಈಸಿಕೆ. ಯಪ್ಪ, ಅತ್ತೆ ಈ ಅಮ್ಮ ಯಾರು ನನಗೆ ಗೊತ್ತಿಲ್ಲ. ಯಪ್ಪ, ಈ ಅಮ್ಮ ಮೇಲೆ ದೆವ್ವ ಬಂದೈತಿ. ಈ ದೆವ್ವ ನನ್ನ ಇವನ ಮಾಡ್ತೈತಿ. ನೀನೇ ಕೇಳತ್ತೆ ಅದ್ಯೋನ ಎತ್ತ ಅಂತ ನೀನು ಒಳ್ಳೆ ಪೆದ್ರು ಬೊಂಬೇಕು ಅಂತ ಕುಂತೀನಿ ಅಮ್ಮ. ಯಾರು ಇವನ ಎತ್ತ ಅಂತ ಕೇಳಾರ್ದ ಮನೆಗೆ ದೊಡ್ಡ ಮನಸ್ತಿ ಅಂತ ಇದೀಯ. ಕೇಳಕ್ಕಾಗಲ್ಲ. ಕೇಳತ್ತೆ ಅಯ್ಯಮ್ಮ ಯಾರು ಇವನು ಎತ್ತ ಅಂತ ನಾವು ತಿರ್ಗಿ ನನ್ನ ಇವನ ಮಾಡ್ಗಿಡತ್ತು.
ಗಾಳಿ ಶೆಟ್ಕು ಅಂತಂದ್ರೆ ಬಾಯ್ ಆಗ್ತೈತಿ ಕಣಿ. ಇವಳು ಯಾವಳ ಈ ಅಮ್ಮನ ಅವತಾರ ನೋಡಿರೆ ಲಾಂಗ್ದಾಗೆ ಹುಚ್ಚ ವೈಕಮ್ಮಂಗ ಆಗ್ತೈತಮ್ಮ. ಹೋಗಿ ರಾಮಗ್ ಫೋನ್ ಮಾಡಕ್ ಹೋಗಿ ಅವನು ಬಂದ್ರೆ ಸರಿ ಹೋಗ್ತೈತಿ. ಅವನೊಬ್ಬ ಇಟ್ಟತ್ತು ಇಲ್ಲೇ ಇದ್ದೆ, ಈಗ ಎತ್ಲ ಹೋಗ್ಯಾವನಿ. ಅಯ್ಯೋ ನನಗೂ ಯಾಕ ಲಂಗೆಲ್ಲ ತಣ್ಣಗದಂಗ ಆಗ್ತೈತಮ್ಮ. ಲೇ ನನಗೂ ಬಾಯ್ ಆಗ್ತೈತಿ ಕಣಿ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಅತ್ತೆ ಇಬ್ರು ಹಿಂಗೆ ಎತ್ಕೊಂಡ್ರೆ ಇಬ್ರು ಏನನ ಒಂದ್ ಗತಿ ಮಾಡ್ಬಿಡ್ತೈತಿ ಅಮ್ಮ. ಅತ್ತೆ ನೀನೇ ಯಾರು ಏನು ಎತ್ತ ಅಂತ ಕೇಳತ್ತೆ. ನನಗಂತೂ ಭಯ ಆಗ್ತೈತ್ ಕಣತ್ತೆ. ಇನ್ನೊಂದ್ ಕ್ಷಣ ಈ ಅಮ್ಮೇನ ಹಿಂಗೆ ಆಡಿರೆ ಲಂಗ್ದಾಗೆ ಎರಡಕ್ಕೂ ಹೋಗ್ಬಿಡ್ತೀನಿ ಅಷ್ಟೇ. ಕೇಳತ್ತೆ, ಭಯ ಆಗ್ತೈತ್ ಕಣತ್ತೆ. ಅಯ್ಯೋ ನನಗೂ ಅದು ಬರಂಗಾಯ್ ಕಾಣಿಸ್ತಾ ಇತ್ ಕಣೆ ಈ ಅಮ್ಮನ ಅವತಾರ ನೋಡಿ. ಅಲ್ಲ ನಿನ್ಗೂ ಗೊತ್ತಿಲ್ಲ ಅಂತ್ಯ, ನನಗೂ ಎಮ್ಮ ಯಾರು ಅಂತ ಗೊತ್ತಿಲ್ಲ. ನೀನ್ ಹೇಳ್ದಂಗೆ ಎಮ್ಮ ಮೈ ಮೇಲೆ ಯಾವ್ದೋ ಗಾಳಿ ಶಟ್ಕು ಬಂದೈತಿ ಅನ್ನಿಸ್ತೈತಿ. ಅದಕ್ಕೆ ಈ ಅಮ್ಮ ಹಿಂಗ ಆಡ್ತಾವಳೆ ಅನ್ನಿಸ್ತೈತಿ. ಇಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ಏಯ್ ಅತ್ತೆ ಸೊಸೆ ಇಬ್ರು ಏನ್ ಕುಸು ಕುಸು ಅಂತಿದ್ದೀರಾ? ರತ್ನಿ ಬಾರೆ ಇಲ್ಲಿ, ಬಾರೆ ಈಸಿಕೆ ಹೋಗಿ ನಿಮ್ಮ ಅತ್ತೆ ಹಿಂದೆ ಬಸಿಕೊಂಡ್ರೆ ನಾನ್ ಸುಮ್ಕೆ ಬಿಡ್ತೀನಿ ಅನ್ಕೊಂಡೆ. ಇವತ್ತು ನಿನ್ ಕೊಳ್ಳು ಬಗ್ದು ರಕ್ತ ಕುಡಿದೆ ಇದ್ರೆ ಇನ್ಯಾಕಂತೆ. ಬಾರೆ ಈಸಿಕೆ. ಅಯ್ಯಪ್ಪನೇ ಅದೇ ನೋಡತ್ತೆ ನೋಡತ್ತೆ ಕೊಳ್ಳು ಬಗಿತೈತಂತ ಅಮ್ಮ. ಅಯ್ಯೋ ಭಗವಂತ ಏನತ್ತೆ ಇದು? ಅಲ್ಲ ನನ್ ಯಾರು ಏನು ಎತ್ತಂತಾನೆ ಗೊತ್ತಿಲ್ಲ ಅಮ್ಮಗೆ. ಆ ಅಮ್ಮ ಯಾರು ಅಂತ ನನಗೂ ಗೊತ್ತಿಲ್ಲ. ಇದ್ಯಾಕತೆ ಹಿಂಗೆ ಮಾತಾಡ್ತಾಳೆ ಈ ಅಮ್ಮ? ಅದೇ ಭಯ ಆಗ್ತಾ ಇತ್ ಕಣತೆ ನನ್ಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸುಮ್ಕಿರೆ, ಹೆದರಿಕೆ ಬೇಡ. ಗಟ್ಟಿ ಗುಂಡಿಗೆ ಮಾಡ್ಕೊಂಡು ಕೇಳ್ತೀನಿ ಅಯ್ಯಮ್ಮನ, ಯಾರು ನೀನು ಏನು ಎತ್ತ ಅಂತ. ಹೆದರಿಕೆ ಬೇಡ, ಸುಮ್ಕಿರಿ. ನೋಡೋಣ ನಾನ ನೀನು ಅಯ್ಯಮ್ಮ ಹಬ್ಬಳ ಇದ್ದಾಳೆ, ನಾವಿಬ್ರಿದ್ದೀವಿ, ಇಬ್ರು ಸೇರ್ಕೊಂಡು ಜೋಡ್ತಾ ಜಡಿಯೋಣ ಅಂದಂಗೆ. ಪರ್ಕೆ ಮೆಟ್ಟು ಎಲ್ಲ ಎಲ್ಲಿಕ್ಕಿದ್ಯಾ? ದೇವುಗಳಿಗೆ ಪರ್ಕೆ ಮೆಟ್ಟು ತೋರಿಸಿದೆ ಹೇಳ್ದ ಓಡೋಗ್ತಾವಂತೆ. ನಾನು ಅಯ್ಯಮ್ಮಂಗೆ ವಿಚಾರಿಸ್ತಿರ್ತೀನಿ, ನಿಧಾನಕ್ಕೆ ಹೋಗಿ ಪರ್ಕೆ ಮೆಟ್ಟು ತಕೊಂಬ. ಯಪ್ಪ ನಾನಂತೂ ಈ ಜಾಗ ಬಿಟ್ಟು ಕದ್ಲಲ್ಲ ಕಣತಿ, ಹಂಗನ ಮಡಿಕೆ. ನಾನಂತೂ ನನಗಂತೂ ಭಯ ಆಗ್ತೈತಮ್ಮ. ನಾನಂತೂ ಈ ಜಾಗ ಬಿಟ್ಟು ಕದ್ಲಲ್ಲ ಅಂದ್ರೆ ಕದ್ಲಲ್ಲ. ಬರೀ ಇಂತದೆಯ. ಇಬ್ರು ಕುಸು ಕುಸು ಅಂತಿದ್ದೀರಾ? ರತ್ನಿ ನನಗೆ ದಾಹ ಆಗ್ತಾ ಐತೆ. ನಾನೀಗ ನಿನ್ ರಕ್ತ ಕುಡಿಬೇಕು. ಈಗ ಬತ್ತಿಯೋ ಇಲ್ಲ ನಾನೇ ಅಲ್ಲಿಗೆ ಬರ್ಲಾ? ರತ್ನಿ ಬತ್ತಿಯೋ ಇಲ್ಲ ನಾನೇ ಬರ್ಲಾ? ಸುಮ್ಕಿರಿ, ಗಟ್ಟಿ ಗುಂಡ್ಗೆ ಮಾಡ್ಕೊಂಡು ಕೇಳ್ತೀನಿ ಯಾರು ಏನು ಎತ್ತ ಅಂತಾನ. ಅಮ್ಮ ಯಾರಮ್ಮ ನೀನು? ಅಪ್ಪಿ ತಪ್ಪಿ ನಮ್ಮನೆ ಕಡೆ ಬಂದಿದ್ಯಾ ಅನ್ನಿಸ್ತೈತಿ. ನೀನ್ ಯಾರ ಅಂತ ನಮಗೆ ಗೊತ್ತಿಲ್ಲ ಕಣಮ್ಮ. ಬೇರೆ ಮನೆ ತಕ ಹೋಗಪ್ಪ, ಬೇರೆ ಮನೆ ತಕ್ಕೆ. ಇದು ಇಲ್ಲೆಲ್ಲ ಬರಂಗಿಲ್ಲ ನೀನು. ಹೋಗಪ್ಪ ಬೇರೆ ಮನೆ ತಕ್ಕೆ. ಮುದುಕಿ, ನಾನು ಹುಡುಕಿ ಬಂದಿದ್ದು ನಿನ್ ಸೊಸೆನ. ನೀನ್ ಯಾಕೆ ಮಾತಾಡ್ತಾ ಇದ್ಯಾ? ಈಗ ಏನಾನ ನೀನ್ ಸುಮ್ನಿರ್ದಿದ್ರೆ ಮೊದ್ಲು ನಿನ್ ರಕ್ತ ಕುಡ್ದು ಬಿಡ್ತೀನಿ, ಆಮೇಲೆ ನಿನ್ ಸೊಸೆ ರಕ್ತ ಕುಡ್ದು ಬಿಡ್ತೀನಿ. ಈಗ ಸುಮ್ನಿರ್ತೀಯ ಇಲ್ಲವ? ಈಗ ನೀನ್ ಸುಮ್ನಿದ್ರೆ ಗೆದ್ದೆ, ಇಲ್ಲ ಅಂದ್ರೆ ಮೊದಲನೇ ಬಲಿ ನೀನೆ. ಸಾಮಾನ್ಯ ದೆವ್ವ ಅಲ್ಲ ಕಡೆ, ಇದು ಯಾವ್ದೋ ಐನಾತಿ ದೆವ್ವ. ನೋಡು, ಮೊದ್ಲು ನಿನ್ ತಿಂದ ಆಮೇಲೆ ನೀನ್ ಸೊಸೆ ತಿಂತೀನಿ ಅಂತ ಆಯ್ತಲ್ಲ. ಅಯ್ಯಪ್ಪ ಅಂತ ಏನು ಮಾಡೋದು? ಈಗ ಜೋರ ಕೂಗ್ಕೆಮಕ್ಕೂ ಆಗಲ್ಲ. ಯಾರನ್ನ ಬತ್ತಾರೆ ನಮ್ಮನ್ನ ಕಾಪಾಡ್ತಾರೆ ಅಂದ್ರೆ ಜೋರ ಕೂಗಕ್ ಹೋಗಿದೆ, ಕುತ್ಕೆನೆ ಈಸಪಟ್ಬಿಟ್ರೆ ಇಬ್ರು ಒಂದೊಂದ್ ಕೈಗೆ ಏನೇ ಮಾಡೋದು ರತ್ನಿ ಇವಾಗ? ಅಯ್ಯೋ
ನನ್ನ ಕೇಳಿದ್ರೆ ಹಂಗೇನಂತೆ ಗೊತ್ತು. ನೀನು ಬೋಲ್ ಬುದ್ಧಿವಂತಿ. ಇವನನ್ನ ಐಡಿಯಾ ಕೊಡ್ತೀಯ ಅಂದ್ರೆ ನನ್ನ ಕೇಳ್ತೀಯ. ನಾನು ಯಾವಾಗ್ಲೂ ಪೇತಿ ನಾನು ಬುದ್ಧಿವಂತಿ ಅಂತ ಹೇಳ್ತಿರ್ತೀಯಲ್ಲ. ಈಗ ನೀನು ಅದೇನನ್ನ ತಲೆ ಓಡಿಸಿ ಉಪಾಯ ಮಾಡು. ನೀನಿರುವರ ಕಣತ್ತೆ ನೀನು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಫ್ರೆಂಡ್ಸ್ ನೋಡ್ರಿ, ಆ ಅತ್ತೆ ಸೊಸೆ ಇಬ್ರು ಎಷ್ಟೊಂದು ಹೆದರಿಕೊಂಡಾರೆ ಅಂತಾನ. ಹಂಗೆ ನೋಡ್ತಾ ಇರ್ರಿ, ಖುಷಿ ಪಡ್ತಾ ಇರ್ರಿ. ನನ್ನ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರ್ರಿ. ಹೇ ಮುದ್ಕಿ, ಏನ್ ನಿನ್ ಸೊಸೆ ತಾಗ ಏನೋ ಹೇಳ್ತಿದ್ಯಾ? ಈಗ ನಿನ್ ಸೊಸೆ ಮುಂದಕ್ಕೆ ಕಳಿಸಿಯೋ ಇಲ್ಲ ನಾನೇ ಹೊಟ್ಟೆ ಬಗ್ದು ರಕ್ತ ಕುಡಿಲೋ? ರತ್ನಿ ಹೋಗಿ ಅಮ್ಮ ಕರೀತೈತೆ, ಹೋಗಿ ಅದೇನ್ ಕೇಳೋಗಿ. ರತ್ನಿ ಮತ್ತೀಗ ಒಂದು ಕೆಲಸ ಮಾಡೋಣ. ಅದೇನ ಆಗ್ಲಿ ಆಗಿದ್ದಾಗ್ಲಿ ಇಬ್ರು ಸೇರ್ಕೊಂಡು ಅವಳನ್ನ ಒಯ್ದು ಬಿಡೋಣ ಸರಿಯಾಗಿ. ಬರೀ ಇಂಥದೆಯ. ಏನು ಮುದ್ಕಿ, ಅತ್ತೆ ಸೊಸೆ ಗುಸು ಗುಸು ಪಿಸು ಪಿಸು ಮುಗಿಲಿಲ್ವಾ? ಈಗ ನೀನ್ ಸೊಸೆ ಕಳಿಸ್ತೀಯೋ ಇಲ್ವಾ? ಇಲ್ಲ ನೀನೇ ಬಂದ್ಬಿಡು. ನೀನ್ ಸೊಸೆನ ಆಮೇಲೆ ನೋಡ್ಕೊಂತೀನಿ, ನೀನೇ ಬಂದ್ಬಿಡು ಮೊದ್ಲು. ಅಯ್ಯೋ ನನ್ ಸೊಸೆ ಬಾಳಿ ಬದುಕ್ಬೇಕಾಗಿರಳು. ಅವಳು ಯಾಕೆ ಕಳ್ಸಣ? ನಾನೇ ಮೊದ್ಲು ಹೋಗಣ. ನನ್ ಸೊಸೆನ ಏನು ಮಾಡ್ಬೇಡ, ನಾನೇ ಮೊದ್ಲು ಬಂದು ನಿನಗ್ ಬಲಿ ಆಗ್ತೀನಿ. ನನ್ ಸೊಸೆ ಮಾತ್ರ ಏನು ಮಾಡ್ಬೇಡ ಕಣವ. ಮಣ್ಣಿನ ಮದ್ವೆ ಮಾಡ್ಕೊಂಡು ಬಂದಿದೀವಿ ನನ್ ಮಗುಗೆ. ಇನ್ನ ನಮ್ಮ ವಂಶ ಬೆಳೆಯೋದ್ ಬ್ಯಾಡ್ಬೇನವ. ನಿನ್ ಕೈ ಮುಗಿತೀನಿ, ತೀರ ನನ್ನ ಯೋನನ ಮಾಡ್ಬಿಡು. ನನ್ ವಯಸ್ಸಾಗ್ಬಿಟ್ಟೈತೆ, ನನ್ ಸೊಸೆ ಮಾತ್ರ ಏನು ಮಾಡ್ಬೇಡ ಕಣವ. ಯಾಕ ಬ್ಯಾಡ ಕಣಕ್ಕ, ನಮ್ಮ ಅತ್ತೆ ಬೋಲ್ ಒಳ್ಳೇದು ಕಣಕ್ಕ. ನಮ್ಮ ಅತ್ತೆನೂ ಏನು ಮಾಡ್ಬೇಡ, ತೀರ ನನ್ ರಕ್ತನೇ ಕುಡ್ದು ಹೋಗ್ಬಿಡಕ್ಕ. ನಮ್ಮ ಅತ್ತೆ ಮಾತ್ರ ಏನು ಮಾಡ್ಬೇಡ ಕಣಕ್ಕ. ಎಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ಇಲ್ಲ, ನನಗೆ ನಿಮ್ಮಿಬ್ರು ದೇಹದಾಗಿರೋ ರಕ್ತನೂ ಬೇಕು ಅಂದ್ರೆ ಇನ್ನ ಒಬ್ರದು ಬೇಕು. ಅಷ್ಟು ದಾಹ ಆಗೈತೆ ನನಗೆ. ಬ್ಯಾಡ ಕಣಮ್ಮ, ನಿನ್ ಕೈ ಮುಗಿತೀನಿ. ನಂದು ದೇಹದಾಗಿರೋ ಒಂದನಿ ರಕ್ತನ ಬಿಡ್ದಂಗೆ ಕುಡ್ದು ಬಿಡೋ ನೀನು. ನನ್ನ ಸಸಿ ಮಾತ್ರ ಏನು ಮಾಡ್ಬೇಡ ಕಣಮ್ಮ. ನಿನ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ ಕಣಮ್ಮ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಜ್ಜಿ ಅಕ್ಕ ಎದ್ರಕಂಡ್ರ, ನನ್ನನ್ನ ಕ್ಷಮಿಸ್ಬಿಡಿ. ನಾನು ತಮಾಷೆ ಮಾಡಕ್ಕೋಸ್ಕರನ ಈ ತರ ಎಲ್ಲ ಮಾಡ್ದೆ. ನನ್ಗೆ ಯಾವ ದೆವ್ವ ಗಿವ್ವ ಏನು ಇಟ್ಕೊಂಡಿಲ್ಲ. ನೋಡೋಣ ನೀವ್ ಹೆಂಗ ಆಡ್ತೀರಾ ಅಂತ ಹಂಗೆ ಪರೀಕ್ಷೆ ಮಾಡ್ದೆ ಅಷ್ಟೇನ. ಪರೀಕ್ಷೆ ಮಾಡ್ದೆ? ನೀನ್ ಒಟ್ಟಿಗೆ ಅಂತ ತಿಂತೀಯ? ನಾನು ಒಂದೇ ಸಲ ಆಗ್ಲಿ ಜೀವ ಬಾಯಿಗೆ ಬಂದಿತ್ತು. ಅದಲ್ದಲೆ ನಾನು ಲಂಗದಾಗೆಲ್ಲ ಕುಸ್ಮಲ ಮಾಡ್ಕೊಂಡಿದೀನಿ. ಅಲ್ಲ ನಿನಗೆ ಜ್ಞಾನಮತಿ ಬೇಡವೆ ತಮಾಷೆ ಮಾಡಕ್ಕೆ ಹಿಂಗೆ ಮಾಡೋದು? ಅಯ್ಯೋ ಭಗವಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಯಾಕೋ ನಿನಗ್ ಗೊತ್ತಾಗಕ್ಕಿಲ್ವೇ? ನಾನು ಹಂಗೆ ಎದ್ರಕೊಂಡು ಲಂಗದಾಗೆಲ್ಲ ಏನೇನ ಮಾಡ್ಕೊಂಡಿದೀನಿ. ಅಲ್ಲ ನೀನ್ ಏನಕ್ಕ ಇಂತಳಾಗಿದ್ಯಾ? ನೀನು ಮೊದ್ಲೇ ನನಗ್ ದೆವ್ವಪ್ಪ ಅಂದ್ರೆ ಭಯ ಆಗ್ತೈತೆ. ಬಂದ್ ಹಿಂಗೆ ಎದ್ರಿಸೋದು? ಅಯ್ಯಯ್ಯ ಅಪ್ಪನೇ. ಅತ್ತೆ ಈ ಅಮ್ಮ ಯಾರೋ ಸೋರಿಯದಳ್ಕೊಳತ್ತೆ ಈ ಅಮ್ಮ. ಅಜ್ಜಿ ಅಕ್ಕ ಬೇಜಾರ್ ಮಾಡ್ಕೋಬೇಡ್ರಿ. ನಾವು
ನಗೆ ಲೋಕ ಅನ್ನೋ ಒಂದು ಚಾನಲ್ನಿಂದನ ನಿಮ್ಮನ್ನ ಈ ತರ ತಮಾಷೆ ಮಾಡೋದಕ್ಕೆ ಬಂದ್ವಿ. ಯಾಕೆ ಗೊತ್ತಾ, ನಿಮ್ಮನ್ನ ಈ ತಮಾಷೆ ಮಾಡಿರೋದನ್ನ ಇಡೀ ಕರ್ನಾಟಕನೇ ನೋಡುತ್ತೆ. ಆಗ ಎಲ್ರು ಕೂಡ ಖುಷಿ ಪಡ್ತಾರೆ. ನಿಮ್ಮಿಂದ ಎಲ್ಲ ಖುಷಿ ಪಡೋದ್ರಿಂದ ನಿಮಗೆ ಖುಷಿ ಆಗಲ್ವಾ ಹೇಳ್ರಿ? ಆಗ್ತೈತಿ. ನಮ್ ಜೀವನ ಹೋಗಿದ್ರೆ ಖುಷಿ ಆಗ್ತಿತ್ತು. ಅಯ್ಯಪ್ಪ ಹಿಂಗೆ ನಮ್ಮ ತಮಾಷೆ ಮಾಡೋದು. ಅಯ್ಯೋ ಭಗವಂತ. ನಮ್ಮ ಅತ್ತೆಯೊಳ ಸೂರಿನೇಯ ಅಲ್ಲ ಯೋನ ತಮಾಷೆ ಮಾಡ್ತಾರೆ ಅಂತ ಹಿಂಗೆ ಮಾಡೋದು. ನೀನಿರ್ವರ ಕಣಕ್ಕ, ನೀನು ಸೋರಿಯೋದಳು ನೀನು. ಬೇಜಾರ್ ಮಾಡ್ಕೋಬೇಡ್ರಿ ಅಕ್ಕ, ಇದು ಬರೀ ತಮಾಷೆಗೋಸ್ಕರ. ನೋಡಿ, ಈಗ ನಿಮ್ ವಿಡಿಯೋ ನೋಡ್ಬಿಟ್ಟು ಕರ್ನಾಟಕ ಜನತೆ ಎಲ್ಲ ಖುಷಿಯಿಂದ ಇದ್ರೆ ಅವ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ನಿಮ್ಮ ವಂಶಕ್ಕೆ ಒಳ್ಳೇದಾಗುತ್ತೆ ಅಲ್ವಾ? ಕಣವ, ನೀನ್ ಹೇಳೋದು ದಿಟ್ವೆಯ. ಏ ರತ್ನಿ, ಅಯ್ಯಮ್ಮ ಹೇಳೋದು ನಿಜನೇ. ನಮ್ಮ ಇಡೀ ಕರ್ನಾಟಕದ ಆಶೀರ್ವಾದ ನಮ್ಮ ಮನೆ ಮೇಲೆ ಇರುತ್ತೆ ಅಂದ್ರೆ ಅದಕ್ಕಿಂತ ಅದೃಷ್ಟವಂತರು ಇನ್ಯಾರ ಇದ್ದಾರೆ ಹೇಳು? ಸರಿ ಕಣಮ್ಮ, ನಮ್ಮಿಂದ ನಾಲ್ಕು ಖುಷಿ ಪಡ್ತಾರೆ ಅಂದ್ರೆ ನಮಗೂ ಖುಷಿ ಅಲ್ವೇ? ಸರಿ ಕಣವ, ಒಳ್ಳೇದಾಗ್ಲಿ. ಅಕ್ಕ, ಈಗೇನು ನಮ್ಮ ನೋಡಿ ನಾಲ್ಕು ನಗ್ತಾರೆ ಅಂದ್ರೆ ನಮಗೂ ಖುಷಿ ಕಣಕ್ಕ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋನ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.